ವೀಕ್ಷಕರೇ ನಮಸ್ಕಾರ. ಈ ವಿಡಿಯೋದಲ್ಲಿ ಗುಣಿತ ಅಕ್ಷರಗಳು ಅಂತ ಕನ್ನಡದಲ್ಲಿ ಕರೀತಾರೆ, ಅದರದ್ದು ವಿಷಯ ಹೇಳ್ತೀನಿ. ಪ್ರಾರಂಭದಲ್ಲೇ ಗುಣಿತಾಕ್ಷರ ಅಂದರೆ ಏನು ಅನ್ನೋದನ್ನೇ ಹೇಳ್ತೀನಿ. ಅದನ್ನು ಹೇಳೋದಕ್ಕೆ ಮೊದಲು ಕನ್ನಡ ಅಕ್ಷರಮಾಲೆ ಅಥವಾ ವರ್ಣಮಾಲೆ ಇದೆಯಲ್ಲ, ಅದರದ್ದು ಸಂಕ್ಷಿಪ್ತ ವಿಂಗಡಣೆ ಹೇಳ್ತೀನಿ. ಕನ್ನಡ ಅಕ್ಷರಮಾಲೆಯಲ್ಲಿ ಒಟ್ಟು 13 ಸ್ವರಗಳಿದೆ, 2 ಯೋಗವಾಹಗಳಿದೆ, 25 ವರ್ಗೀಯ ವ್ಯಂಜನಗಳಿದೆ ಮತ್ತು 9 ಅವರ್ಗೀಯ ವ್ಯಂಜನಗಳು ಅನ್ನೋದಿದೆ. ಇದು 49 ಅಕ್ಷರಗಳನ್ನು ಕೂಡಿರುವಂಥ ಕನ್ನಡ ವರ್ಣಮಾಲೆ. ಇಲ್ಲಿ ಗುಣಿತ ಅಕ್ಷರಗಳು ಅಂದರೆ ಏನು ಅಂದರೆ, ಸರಳವಾಗಿ ನಾನು ಹೇಳೋದಾದರೆ, ಒಂದು ಸ್ವರ ಮತ್ತು ಒಂದು ವ್ಯಂಜನ ಇವೆರಡು ಸೇರಿ ಅಥವಾ ಕೂಡಿ ಉಂಟಾಗುವಂಥ ಅಕ್ಷರಗಳನ್ನೇ ನಾವು ಗುಣಿತಾಕ್ಷರಗಳು ಅಂತ ಕರಿತೀವಿ. ಈಗ ಉದಾಹರಣೆಗೆ ಕ ಅಲ್ಲ, ಕ ಅನ್ನೋದೇ ಒಂದು ಗುಣಿತಾಕ್ಷರ. ಅದು ಕ ಮತ್ತು ಅ ಅನ್ನೋದು, ಕ ಅನ್ನೋದು ವ್ಯಂಜನ, ಆ ಅನ್ನೋದು ಸ್ವರ, ಇವೆರಡು ಸೇರಿ ಕಾ ಆಗುತ್ತೆ. ಕ ಇದು ವ್ಯಂಜನ, ಆ ಅನ್ನೋದು ಸ್ವರ, ಅವಾಗ ಕಾ ಆಗುತ್ತೆ. ಇದನ್ನು ಗುಣಿತಾಕ್ಷರಗಳು ಅಂತ ನಾವು ಕರಿತೀವಿ. ನೀವು ಕೇಳಿರ್ಬೋದು ಕಾ ಗುಣಿತ ಅನ್ನೋದನ್ನು. ಅದೆಲ್ಲ ಕಾದು ಗುಣಿತಾಕ್ಷರಗಳನ್ನೇ ಒಟ್ಟಿಗೆ ಸೇರಿ ನಾವು ಕಾಗುಣಿತ ಅಂತಲೂ ಕರಿತೀವಿ. ಇವೆಲ್ಲ ಗುಣಿತಾಕ್ಷರಗಳನ್ನು ಒಟ್ಟು ಸೇರಿಸಿ ಕಾಗುಣಿತ ಅನ್ನೋ ಕರೆಯೋ ರೂಢಿ ಕೂಡ ಇದೆ. ಕಾ ತಲಗಟ್ಟು ಕಾ ಕಿಳಿ ಕಾ ಗುಣಸು ಕಿ, ಕಾ ಗುಣಸು ದೀರ್ಘ ಕೀ, ಕಾ ಕೊಂಬು ದೀರ್ಘ ಕು. ನೀವು ಕೇಳಿರ್ಬೋದು. ಇವುಗಳನ್ನೇ ನಾವು ಗುಣಿತಾಕ್ಷರ ಅಂತ ನಾವು ಕರಿತೀವಿ. ಈಗ ವಿಶೇಷವಾಗಿ ನಾನು ಈ ವಿಡಿಯೋದಲ್ಲಿ ಈ ಗುಣಿತಾಕ್ಷರಗಳನ್ನು ಬರೆಯೋದ್ರ ವಿಷಯ, ಅದರಲ್ಲಿ ಏನು ವಿಶೇಷ ಇದೆ ಅನ್ನೋದನ್ನು ಹೇಳ್ತೀನಿ ನಾನು. ಇಲ್ಲಿ ನೋಡಿ, ಒಂದು ಗುಣಿತಾಕ್ಷರ ರೂಲ್ಸ್ ಪ್ರಕಾರ ಅನೇಕರು ಕ ಅನ್ನೋದನ್ನೇ ಅದನ್ನು ವ್ಯಂಜನಾಕ್ಷರ ಅಂತ ಕರೀತಾರೆ, ಆದರೆ ಅದಲ್ಲ. ನೋಡಿ, ನಿಜವಾಗಿ ಹೇಳೋದಾದರೆ ಇದು ವ್ಯಂಜನ. ಇದಕ್ಕೆ ಅ ಅನ್ನೋ ಸ್ವರ ಸೇರಿಸಿದ್ರೆ ಆಗ ಕಾ, ಇದು ಕ ಆಗುತ್ತೆ. ಇದು ಗುಣಿತಾಕ್ಷರ. ಇದೇ ಕ ಅನ್ನೋದಕ್ಕೆ ಆ ಅನ್ನೋ ಅಂಥ ಸ್ವರ ಸೇರಿಸಿದ್ರೆ ಆಗ ಕಾ ಕಿಳಿ ಕಾ ಅಂತ ಕರಿತೀವಿ ನಾವು. ಇವುಗಳನ್ನೇ ನಾವೆಲ್ಲ ಗುಣಿತಾಕ್ಷರಗಳು ಅಂತ ನಾವು ಕರಿತೀವಿ. ಆದರೆ ಒಂದು ವಿಶೇಷವನ್ನು ನಾನು ಪ್ರಾರಂಭದಲ್ಲೇ ಹೇಳ್ತೀನಿ. ಹೀಗೆ ಕ ಅದಕ್ಕೆ ಅ ಸೇರಿದಾಗ ಕ ಅನ್ನುವಾಗ ಇಲ್ಲಿ ತಲೆಗಟ್ಟು ಅನ್ನೋದನ್ನು ಬರೀತೀವಿ. ನೋಡಿ, ಇದಿಷ್ಟು ಭಾಗ ಇದೆಯಲ್ಲ, ಇದು ತಲೆಗಟ್ಟು ಅಂತ ಕರೀತಾರೆ. ನಾನು ಹೇಳುವಂಥ ಸ್ವಾರಸ್ಯವಾಗಿರುವಂಥ ವಿಷಯ ಅಂತ ಹೇಳಿದ್ರೆ, ವರ್ಣಮಾಲೆಯಲ್ಲಿ ಅಥವಾ ಅಕ್ಷರಮಾಲೆಯಲ್ಲಿ ಕೆಲವು ಅಕ್ಷರಗಳಿದೆ, ಅವು ಗುಣಿತಾಕ್ಷರಗಳೇ, ಆದರೆ ತಲಗಟ್ಟೆ ಇಲ್ಲದ ಗುಣಿತಾಕ್ಷರಗಳಿದೆ. ಇಲ್ಲಿ ನೋಡಿ, ನಾನು ಇಲ್ಲಿ ಬರೆದಿದ್ದೀನಿ 1 2 3 4 5 6 7. ಈ ಅಕ್ಷರಗಳು ಇವು ನಿಜವಾಗಿ ಗುಣಿತಾಕ್ಷರಗಳೇ, ಆದರೆ ಇವುಗಳಿಗೆ ತಲಗಟ್ಟೆ ಇಲ್ಲ. ಇದು ಅನೇಕರಿಗೆ ಸ್ವಲ್ಪ ಗೊಂದಲ ಉಂಟು ಮಾಡುತ್ತೆ. ಈ ಕ, ಈಗ ನೋಡಿ, ಈ ಕ ಹೇಗೆ ಬಂದಿದೆ ನಿಜವಾಗ್ಲೂ ಅಂತ ಹೇಳಿದ್ರೆ, ಇದು ವ್ಯಂಜನ, ಇದಕ್ಕೆ ಆ ಸೇರಿಸಿ ತಲಗಟ್ಟಿಲ್ಲ. ಅದು ಇಷ್ಟು ಬರೆಯೋದು, ಇದನ್ನ ನಾವು ಖ ಅಂತ ಕರಿತೀವಿ, ಗುಣಿತಾಕ್ಷರ. ಸರಿಯಾಗಿ ನೆನಪಿಟ್ಕೊಳ್ಳಿ.
ಹೀಗೆ ಇಲ್ಲಿರುವಂಥ ङ ಞ ಟ ನ ಬ ಮತ್ತು ಲ ಇವು ತಲೆಗಟ್ಟು ಇಲ್ಲದ ಗುಣಿತಾಕ್ಷರಗಳು. ಮತ್ತೆ ತಲೆಗಟ್ಟಿನ ವಿಷಯ ನಾನು ಹೇಳುವಾಗ ಈ ರ ಅನ್ನೋ ಅಂತ ಅಕ್ಷರ ಇದೆ ನೋಡಿ, ಅದಕ್ಕೆ ಪೂರ್ತಿ ತಲೆಗಟ್ಟು ಬರುತ್ತೆ. ಆದರೆ ಚ ಅನ್ನೋ ಅಂತ ಅಕ್ಷರ ಇದೆಯಲ್ಲ, ಅದಕ್ಕೆ ಇದರ ಅರ್ಧದಷ್ಟು ತಲೆಗಟ್ಟಿರುತ್ತೆ. ಹೀಗೆ ಒಟ್ಟು 22 ತಲೆಗಟ್ಟಿರೋ ಅಂಥ ಅಕ್ಷರಗಳಿದೆ, ಗುಣಿತಾಕ್ಷರಗಳು. ಹಾಗೆ ಅರ್ಧ ಇರುವಂಥದ್ದು 5 ಇದೆ. ಒಟ್ಟು 27 ಅಕ್ಷರಗಳು, ಅಂದರೆ ಇವೆಲ್ಲ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳಲ್ಲಿ ತಲೆಗಟ್ಟು ಮತ್ತು ಅರ್ಧ ತಲೆಗಟ್ಟು ಇರುವಂಥ ಅಕ್ಷರಗಳು ಇರುವಂಥದ್ದು. ಈಗ ಒಟ್ಟಿನಲ್ಲಿ ಕಾಗೆ ಕ, ಅದಕ್ಕೆ ಆ ಸೇರಿಸಿದ್ರೆ ಅದೇ ತಲೆಗಟ್ಟು ಬರುತ್ತೆ. ಇವಿಷ್ಟು ತಲೆಗಟ್ಟು ಇಲ್ದಿರೋ ಅಂಥ ಗುಣಿತಾಕ್ಷರಗಳು ಅಂತ ಹೇಳಿದೆ. ನಿಮ್ಗೆಲ್ರಿಗೂ ಅರ್ಥ ಆಗಿರ್ಬೋದು. ಇನ್ನು ಒಂದು ವ್ಯಂಜನ ಮತ್ತು ಸ್ವರ ಸೇರಿಸಿದ್ರೆ ಇನ್ನೊಂದು ಸರಿ ನಾನು ಬರೀತೀನಿ. ಇದು ಕ, ಇದಕ್ಕೆ ಆ ಅನ್ನೋದನ್ನ ಸೇರಿಸಿದ್ರೆ ಕ ಅನ್ನೋದಿದೆಯಲ್ಲ, ಅದು ಹೀಗಿರುತ್ತೆ ಯಾವಾಗಲೂ. ಕಾ ಕಿಳಿ ಕ ಹೀಗೆ ಬಂದು ಸುತ್ತಬೇಕು. ಇದು ಸುಮ್ಮನೆ ಕೆಲವರು ಹೀಗೆ ಬರೀತಾರೆ, ಅದು ಚೆನ್ನಾಗಿರಲ್ಲ ನೋಡಿ. ಈಗ ಕ ಹೀಗೆ ಬರೆದ್ರೆ ಅದು ಚೆನ್ನಾಗಿ ಕಾಣಿಸೋದಿಲ್ಲ. ಅದು ಇದು ಎಲ್ಲ ಅಕ್ಷರಗಳು ಅಷ್ಟೇ. ಈಗ ಎರಡನೇ ಅಕ್ಷರ ಕ ತಗೊಂಡ ಖಾ ಅಂತ ಬರೀಬೇಕಾದ್ರೆ ಇದು ನೋಡಿ ಹೀಗೆ. ಇದು ಆ ಅನ್ನೋ ಅಂತ ಗುಣಿತಾಕ್ಷರ ಇದೆಯಲ್ಲ, ಆ ತುಂಬ ಸುಲಭ. ಇನ್ನ ಕಾ ಗುಣಿಸು ಕಿ ಅಂತ ಹೇಳ್ತೀವಿ ನೋಡಿ, ಅದು ಸ್ವಲ್ಪ ವಿಶೇಷ ಇದೆ. ಇಲ್ಲಿ ನೋಡಿ, ಕ ಪ್ಲಸ್ ಇ ಇದೆರಡು ಸೇರಿಸಿದ್ರೆ ಕಿ ಆಗುತ್ತೆ ನೋಡಿ. ಇಲ್ಲಿ ಸುತ್ತೀವಿ, ಇದು ಕಿ. ಕಾ ಗುಣಿಸು ಅಂತ ಕರಿತೀವಿ ಜನ, ಕಾ ಗುಣಿಸು ಕಿ ಅಂತ. ಹೀಗೆ ಕಾ ಗುಣಿಸು ಕಿ ಅಂತೇಳಿ ಬರೆಯುವಾಗ ಒಟ್ಟು 3 ಬಗೆಯ ಅಕ್ಷರಗಳಿದೆ ನೋಡಿ. ಇಲ್ಲಿ ಇದು ಕಿ ಇಲ್ಲಿ ಬರೆದಿದ್ದೀನಿ ನಾನು. ಸಿ ಇದೆ, ಶಿ ಇದೆ, ಚಿ ಇದೆ, ನೀ ಇದೆ, ಘಿ ಇದೆ. ಈ 6 ಅಕ್ಷರಗಳಿಗೆ ಸಾಮಾನ್ಯವಾಗಿ ನಾವು 9ನ್ನ ಸ್ವಲ್ಪ ನೋಡಿ, 9ನ್ನ ಹೀಗೆ ಬರಿತೀವಿ ಅಂತ ಇಟ್ಕೊಳ್ಳಿ. ಅದನ್ನು ಕೂಡಿಸಿ ಬರೆದಿರೋ ಹಾಗೆ, ಅಥವಾ ಕೆಲವರು ಗುಲ್ಗಂಜಿ ಅಂತ ಹೇಳ್ತಾರೆ, ಅದನ್ನು ನೋಡಿರ್ಬೋದು. ಆ ರೀತಿ ಇರುತ್ತೆ ನಾವು ಗುಣಿತಾಕ್ಷರ ಬರೆಯೋದು. ಇಲ್ಲಿ ಒಂದಿಷ್ಟು ಅಕ್ಷರಗಳನ್ನು ನಾನು ಬರೆದಿದ್ದೀನಿ. 1 2 3 4 5 6 7 8 9 10 11 ಇದೆ. ಇವೆಲ್ಲ 0 ಸುತ್ತಿದ್ರೆ ಆಯಿತು ಒಂದು ಭಾಗದಲ್ಲಿ, ಅದರ ತುದಿಯ ಭಾಗದಲ್ಲಿ ಒಂದು 0 ಸುತ್ತಿದ್ರೆ ಆಯಿತು. ಇದು ಕಾ ಗುಣಿಸು ಕಿ ಅಂತ ಹೇಳ್ತಾರಲ್ಲ, ಆ ಥರ ಗುಣಿತಾಕ್ಷರ ಈ ಅನ್ನೋದನ್ನ ಸೇರಿದಾಗ ಮಾಡೋದು. ಇದು ಗಿ, ಇದು ಜಿ, ಇದೂ ಬೇರೆ ಥರ ಇದೆ. ಇದು 0 ಬರೀ 0 ಸುತ್ತೋದು. ಆದರೆ ಇಲ್ಲಿ ಹಾಗಲ್ಲ ನೋಡಿ, ಸ್ವಲ್ಪ ದೊಡ್ಡದಾಗೆ ತೋರ್ತೀನಿ. ಈಗ ರಾ ಅಂತ ಇದ್ರೆ ಚೆನ್ನಾಗಿ ಬರಿಬೇಕು ಅಂದರೆ ಗುಣಿತಾಕ್ಷರ ಹೀಗೆ ಬರಿಬೇಕದು. ಇಲ್ಲಿ ನೋಡಿ, ಇದಿಷ್ಟು ಎಲ್ಲ ಒಂದು ರೀತಿ ಇದೆ. ಇದು ವ್ಯಂಜನಗಳ ಜೊತೆಗೆ ಈ ಅನ್ನುವಂಥ ಸ್ವರ ಸೇರಿದಾಗ ಆಗುವಂಥ ಗುಣಿತಾಕ್ಷರಗಳು. ಇನ್ನ ಕಾ ಗುಣಿಸು ದೀರ್ಘ ಅಂತ ಹೇಳ್ತಾರೆ. ಈಗ ನೋಡಿ, ಕಾ ಪ್ಲಸ್ ಈ ಅನ್ನುವಂಥ ಸ್ವರ ಇದು ಸೇರಿದ್ರೆ ಆಗ ಕಿ ಅನ್ನೋದನ್ನ ಬರಿಬೇಕು. ಅದರ ಜೊತೆಗೆ ಕಾ ಗುಣಿಸು ದೀರ್ಘ ಕಿ ಅಂತ. ಹೀಗೆ ಯಾವುದೇ ಅಕ್ಷರಕ್ಕೆ ಈ ಅನ್ನೋ ಅಕ್ಷರ ಸೇರಿಸಿದಾಗ ಈ ಗುಣಿಸು ಅನ್ನೋದು ಇರುತ್ತೆ, ದೀರ್ಘ ಅನ್ನೋದು ಇರುತ್ತೆ. ಈಗ ತೋರಿಸ್ತೀನಿ ನಾನು. ಈಗ ಉದಾಹರಣೆಗೆ ಇದು ಗ, ಈ ಸೇರಿಸಿದ್ರೆ ನೋಡಿ ಗಿ ಅಂತ ಬರೆಯೋದು. ಇದು ಗಿ, ಇದು ದೀರ್ಘ. ಕಾ ಗುಣಿಸು ದೀರ್ಘ ಕಿ ಅಂತ ಆಗಿರುತ್ತೆ.
ಇನ್ನ ಕ ಕೊಂಬು ಕು, ಇದು ಕ ಪ್ಲಸ್ ಇದು ಉ, ಇದನ್ನೇ ನಾವು ಕು, ಈ ಭಾಗ ಇದೆಯಲ್ಲ ಇದನ್ನ ಕೊಂಬು, ಕ ಕೊಂಬು ಕು ಅಂತ ಕರಿತೀವಿ. ಇಲ್ಲಿ ಬೇರೆ ಯಾವುದೇ ಅಕ್ಷರ ಇದ್ದರೂ ಆ ಅಕ್ಷರ ಚೇಂಜ್ ಆಗುತ್ತೆ ಹೊರತು ಈ ಭಾಗ ಚೇಂಜ್ ಆಗಲ್ಲ. ಈಗ ಉದಾಹರಣೆಗೆ ಗ ಇದ್ರೆ ಪ್ಲಸ್ ಉ, ಗು, ಗುರು ಅಂತ ಬರೆಯುವಾಗ ನಾವು ಗು ಬರಿತೀವಲ್ಲ, ಇದು ಗುಣಿತ ಅಕ್ಷರ ಇದು. ಹೀಗೆ ಉ ಸೇರಿದಾಗ ಇದೆಯಲ್ಲ, ಆದರೆ ಈಗ ಒಂದು ಇದಕ್ಕೊಂದು ಎಕ್ಸೆಪ್ಷನ್ ಅಥವಾ ಒಂದು ಹೊರತು ಇದೆ ನೋಡಿ. ಮಾ ಅನ್ನುವಂಥ ಅಕ್ಷರ ಇದೆ, ಅದಕ್ಕೆ ಕೊಂಬು ನಾವು ಕೊಟ್ರೆ ಈಗಾಗಲೇ ಮಾ ಇದೆ, ಇದಕ್ಕೆ ಇದು ಮೂ, ಇದು ಗುಣಿತಾಕ್ಷರ. ಆದರೆ ವಾ ಅನ್ನೋ ಅಕ್ಷರಕ್ಕೆ ಮಾತ್ರ ಸ್ವಲ್ಪ ಬೇರೆ ತರ ಆಗುತ್ತೆ. ಅದಕ್ಕೆ ಕಾರಣ ಈಗ ನಿಮ್ಗೆ ಅರ್ಥ ಆಗಿರ್ಬೋದು. ಇದು ವ ಅನ್ನೋ ಅಂತ ವ್ಯಂಜನ, ಇದಕ್ಕೆ ಕೊಡಬೇಕಾದ್ರೆ ನೋಡಿ ವಾ ಬರೆದು ಇಲ್ಲಿಂದ ಕೊಂಬು ಕೊಟ್ರೆ ಅದು ಮಾ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರನೇ ವಾಗ್ ಮಾತ್ರ ಕೊಂಬನ್ನ ಎಲ್ಲಿಂದ ಕೊಡಬೇಕು ಅಂದ್ರೆ ಇದರದ್ದು ಹೊಟ್ಟೆ ಸೀಳಿರುತ್ತಲ್ಲ ಇಲ್ಲಿ, ಅಲ್ಲಿಂದ ಕೊಡಬೇಕು ನೋಡಿ. ಇದು ಊ, ಒಂದು ಎಕ್ಸೆಪ್ಷನ್ ಇದೆ ಅನ್ನೋದು ನಿಮಗೆ ಗೊತ್ತಾಗಿರ್ಬೋದು. ಹಾಗೇನೆ ಓ ಅಂತ ಬರೆಯುವಾಗಲೂ ಕೂಡ ಇಲ್ಲಿಂದ ತಗೊಂಡೋಗ್ಬೇಕು. ಇದನ್ನ ಊ ಆದ್ಮೇಲೆ ಊ ದೀರ್ಘ ಇರುತ್ತೆ ನೋಡಿ, ಇದು ಊ ಆದ್ಮೇಲೆ ದೀರ್ಘ ಅಂದ್ರೆ ಹಿಂಗ್ ಬರುತ್ತೆ. ಊ ಊ ರು ಎ ಎ ಐ ಓ ಓ ಓ ಅಂತ ಬರೆಯುವಾಗ ಹೀಗೆ. ಆದ್ರೆ ಮಾ ಹಾಗೆ ಕೆಳಗಡೆಯಿಂದ ಬರೆಯದೇ ಇದ್ರೆ, ಈಗ ನೋಡಿ ಇಲ್ಲಿಂದ ನೀವು ಬರೆದ್ರೆ ಅದು ಮೋ ಆಗುತ್ತೆ. ಅರ್ಥ ಆಯ್ತಲ್ವಾ? ಅದಕ್ಕೋಸ್ಕರನೇ ವಾ ಅನ್ನೋದಕ್ಕೆ ಎಲ್ಲಿಂದ ಕೊಂಬು ಕೊಡಬೇಕು ಅನ್ನೋದು ಸ್ವಲ್ಪ ವ್ಯತ್ಯಾಸ ಇದೆ, ಅದನ್ನ ಹೇಳಿದ್ದೀನಿ. ಇನ್ನ ಈ ಅಂತ ಹೇಳಿದೆ ಉ ಉ ರು ಅಂತ ಹೇಳಬೇಕಾದ್ರೆ ಈಗ ನೋಡಿ ರು ಅನ್ನೋದನ್ನ ಒತ್ತಕ್ಷರವನ್ನಾಗಿ ಕೂಡ ನಾವು ಉಪಯೋಗಿಸೋದ್ರಿಂದ ಕ ಪ್ಲಸ್ ರು ಈಕ್ವಲ್ಸ್ ಕೃ, ಒತ್ತಕ್ಷರವನ್ನಾಗಿ ಕೂಡ ಉಪಯೋಗಿಸ್ತೀವಿ. ಹೀಗೆ ಅದು ಕ್ರೂ ಅನ್ನೋ ಅಂಥದ್ದು ದೀರ್ಘ, ರೂ ಅನ್ನೋ ಅಂಥ ಅಕ್ಷರ ಇಲ್ಲ, ಸಂಸ್ಕೃತದಲ್ಲಿದೆ ಅಂತ ಹೇಳ್ತಾರೆ, ನನಗೆ ಗೊತ್ತಿಲ್ಲ ಅದು. ಎ ಅನ್ನುವಾಗ ಇಲ್ಲಿ ನೋಡಿ ಕಾಕೇತ್ವ ಕೆ ಅಂತ ಹೇಳ್ತೀನಿ. ಇದು ಆ ತಲೆಗಟ್ಟ ಮೇಲೆ ಸುತ್ತೋದು ಕೆ, ಕಾಕೇತ್ವ ದೀರ್ಘ ಕೆ ಅಂದ್ರೆ ಕಾ ಮತ್ತು ಎ ಅನ್ನೋ ಅಕ್ಷರ ಸೇರಿದಾಗೋ ಆಗುವಂತ ಗುಣಿತಾಕ್ಷರ. ಆಯ್ತಾ? ಕಾಕೋತ್ವ ಕೋ, ಕಾಕೋತ್ವ ದೀರ್ಘ ಕೋ, ಇವೆಲ್ಲವೂ ಕೂಡ ನಿಮಗೆ ಅರ್ಥ ಆಗಿರ್ಬೋದು ಅಂತ ನಾನು ಅನ್ಕೊಳ್ತೀನಿ. ಈಗ ಒಂದೇ ಒಂದು ಕನ್ನಡದಲ್ಲಿರುವಂಥ ವಿಶೇಷವನ್ನು ಹೇಳ್ತೀನಿ. ಅನೇಕರು ಹೇಳ್ತಾರೆ ಇಲ್ಲಿ ಬರೆದಿರುವಂಥದ್ದು ನಮ್ಮ ಮೂರ್ತಿ, ನನ್ನ ಹೆಸರೇನೆ ವೆಂಕಟೇಶ ಮೂರ್ತಿ, ಇಲ್ಲಿ ಮೂರ್ತಿ ಅಂತ ಬರೆದಿದೆಯಲ್ಲ, ಹೀಗೆ 9 ಬರೆದಿರೋ ಹಾಗೆ ಬರೆದಿದೆಯಲ್ಲ. ಕನ್ನಡದ ಹಿಂದಿನ ಎಲ್ಲ ಶಾಸನಗಳನ್ನೆಲ್ಲ ನೋಡಿದ್ರೆ ಎಷ್ಟೋ ಕಡೆ ಈ ಅಕ್ಷರ ಕಂಡು ಬರೋದಿಲ್ಲ. ಅದು ಯಾವಾಗ ಜಾರಿಗೆ ಬಂದಿದೆಯೋ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಮೂರ್ತಿ ಅನ್ನೋದನ್ನ ನಾವು ಬರೀಬೇಕಾದ್ರೆ ಮೂರಿ ಅಂತ ಬರೆದು ಅದಕ್ಕೆ ತಾ ಒತ್ತಕ್ಷರ ಬರೀಬೇಕು. ಇದು ಸರಿಯಾದ ಕನ್ನಡ, ಇದು ಹಿಂದಿನಿಂದ ಬಂದಿರುವಂಥ ಕನ್ನಡ ಅಲ್ಲ.
ಇದು ಯಾವಾಗ ಬಂತು, ಯಾಕೆ ಬಂತು ಅನ್ನೋದು ಗೊತ್ತಿಲ್ಲ. ಹಾಗೆಯೇ ಅಷ್ಟೇ ಅದಲ್ವ, ಈಗ ಸೌಂದರ್ಯ ಅಂತ ಬರೀಬೇಕಾದ್ರೆ ಕಡೆಯಲ್ಲಿ ಹೀಗೆ ಕೊಡ್ತಾರೆ, ಇದು ಕನ್ನಡದ ಜಾಯಮಾನ ಅಲ್ವಾ ಅಲ್ಲ ಅಂತ ಹೇಳ್ತಾರೆ. ರಾ ಬರೆದು ಅದಕ್ಕೆ ಯಾ ಅನ್ನೋ ಒತ್ತಕ್ಷರ ಕೊಡೋದಿದೆಯಲ್ಲ ಅದು ಸರಿ ಅಂತ. ಯಾವಾಗ ಇದು ಜಾರಿಗೆ ಬಂತು, ಎಷ್ಟು ಬಂತು ಅಂದರೆ ಇದು ವರ್ಣಮಾಲೆಯಲ್ಲಿ ಒತ್ತಕ್ಷರವೂ ಅಲ್ಲ, ಗುಣಿತಾಕ್ಷರವೂ ಅಲ್ಲ. ಇದು ಹೇಗೆ ಬಂತು, ಯಾವಾಗ ಜಾರಿಗೆ ಬಂತು, ಆದರೆ ಈಗ ಬಳಕೆಯಲ್ಲಿದೆ. ಪತ್ರಿಕೆಗಳಲ್ಲೂ ಕೂಡ ಈ ಒಂದು ಅಕ್ಷರವನ್ನು ಮುದ್ರಿಸಿರುವಂಥದ್ದು ನೀವು ನೋಡ್ಬೋದು. ಹೀಗೆ ಕನ್ನಡ ಗುಣಿತಾಕ್ಷರಗಳನ್ನು ಬರೆಯೋ ಅಂಥ ವಿಷಯದಲ್ಲಿ ಈ ಒಂದು ವಿಶೇಷವಾಗಿರೋ ಸಂಗತಿಗಳನ್ನು ಬರೆಯುವಾಗ ನಾವು ಗಮನಿಸಬೇಕಾಗತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಬಹುಶಃ ಕನ್ನಡ ಗುಣಿತಾಕ್ಷರಗಳ ಬಗ್ಗೆ ನಿಮಗೆ ಸಾಕಷ್ಟು ಎಲ್ರಿಗೂ ಈಗ ಅರ್ಥ ಆಗಿರ್ಬೋದು, ತಿಳಿದಿರ್ಬೋದು ಅಂತ ನಾನು ಭಾವಿಸ್ತೀನಿ. ಇದನ್ನು ನಿಮಗೆ ಉಪಯೋಗ ಆಯಿತು ಅಂತ ಅನಿಸಿದ್ರೆ ನೀವು ಬೇರೆಯವ್ರ ಜೊತೆಗೆ ಇದನ್ನು ಶೇರ್ ಮಾಡಿದ್ರೆ ಜ್ಞಾನವನ್ನು ಪ್ರಸಾರ ಮಾಡೋ ಅಂಥ ವಿಷಯದಲ್ಲಿ ನಿಮ್ಮ ಒಂದು ಅಳಿಲು ಸೇವೆ ಆಗತ್ತೆ. ಅದನ್ನು ನೀವು ಮಾಡ್ತೀರಾ ಅಂತ ಭಾವಿಸಿದ್ದೀನಿ. ನಮಸ್ಕಾರ.